सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते। ॐ अथादो ब्रह्मजिज्ञासा ॐ ಆದತ್ತೆ ಹರಿಹಸ್ತೇನ ಎಲ್ಲಿ ಬಂತೀಗ ಓಂ ಆತ್ಮ ಪ್ರಕರಣ. ಇಲ್ಲಿ ಆತ್ಮ ಅಂದರೆ ಪರಮಾತ್ಮನೇ. ಯಾಕೆ ಆತ್ಮ ಜ್ಯೋತಿ ಪರಂಜ್ಯೋತಿ ಎಲ್ಲ ಶಬ್ದಗಳು ಹೇಳೋದು ಯಾರನ್ನ ಮುಖ್ಯವಾಗಿ ಎಲ್ಲವೂ ದೇವರನ್ನೇ ಹೇಳುತ್ತೆ. ಕೆಲವು ಸ್ಪೆಸಿಫಿಕ್ ಆಗಿ ದೇವರು ಹೇಳುತ್ತೆ, ಅದು ಬೇರೆ. ಎಲ್ಲ ಆಫೀಸ್ ನಂಬರೇ, ಇದು ಪರ್ಸನಲ್ ನಂಬರ್ ಅಂತ ಕೊಡ್ತಾರಲ್ಲ, ಹಾಗೆ ಪರ್ಸನಲ್ ನೇಮ್ಸ್ ದೇವರಿಗೆ, ಬೇರೆಯವರು ಉಪಯೋಗಿಸಾಗಿಲ್ಲ ಅದು. ಇತಿ ಆತ್ಮಾಧಿಕರಣ. ಓಂ ಅವಿಭಾಗೇನ ದುಷ್ಟತ್ವಾತ್ ಓಂ ಏ ಭೋಗ ಅದಾಗಿತ್ತು ನಿನ್ನೆ. ಆಮೇಲೆ ಓಂ ಬ್ರಾಹ್ಮೇಣ ಜೈವಿನಿರ್ ಉಪನ್ಯಾಸಾದಿಭ್ಯ, ಇದು ಮುಂದೆ ಈಗ. ಸರ್ವದೇಹ ಪರಿತ್ಯಾಗೇನ ಮುಕ್ತಾ ಸಂತೋ ಬ್ರಾಹ್ಮೇಣೈವ ದೇಹೇನ ಭೋಗಾನ್ ಭುಂಜತೆ ಇದು ಜೈವಿನಿರ್ಮನ್ಯತೆ. ಆಗ ಪ್ರಶ್ನೆ ಶುರುವಾಯಿತು ಜೀವನಿಗೆ. ಆಗ ದೇಹನೇ ಇಲ್ಲ, ಭೋಗ ಮಾಡಬೇಕಾದ್ರೆ ಏನಿರಬೇಕು ಫಸ್ಟ್ ಅವನಿಗೆ? ಹೇಗಿರುತ್ತೆ? ಜೈಮಿನ್ಯಾಚಾರ್ಯ ಹೇಳ್ತಾರೆ, ಬ್ರಾಹ್ಮಣ ಪರಮಾತ್ಮನ ಕೈಕಾರಗಳು ಉಪಯೋಗ ಮಾಡಿಬಿಡ್ತಾನೆ, ಆದ್ದರಿಂದ ಯೋಚನೆ ಇಲ್ಲ. ದೇಹ ಅವ್ರೇನು ಹೇಳಿದರು? ಪರಮಾತ್ಮನ ಅವಯವಗಳನ್ನ ನಾವು ಕೈಯಿಂದ ಊಟ ಮಾಡಬೇಕು. ಅವನಿಗೆ ಕೈ ಇಲ್ಲ, ಇಟ್ಕೊಂಡು ಕೈ ಇಲ್ಲ ಮುಕ್ತನಿಗೆ ತಿಳ್ಕೊಬೇಡ, ದೇವ್ರ ಕೈಯಿಂದ ಮಾಡ್ತಾನೆ ಅಷ್ಟೇ. ಆ ರೀತಿ ತಿಳ್ಕೊಂಡು ಅವ್ರ ಉತ್ತರ ಕೊಡಿ. ಜಮೀನು ಈ ಥರ ಉತ್ತರ ಕೊಟ್ಟರು ಅವರು. ಅದಕ್ಕೊಂದು ಆಧಾರ ಬೇರೆ ಕೊಡ್ತಾರೆ ಅವರು. ಏನು ಆಧಾರ? ಸವಾ ಏಷ ಬ್ರಹ್ಮನಿಷ್ಠ ಇದಂ ಶರೀರಂ ಮರ್ತ್ಯಂ ಅತಿಸೃಜ್ಯ ಬ್ರಹ್ಮ ಅಭಿಸಂಪದ್ಯ ಬ್ರಹ್ಮಣ ಪಶ್ಯತಿ ಬ್ರಹ್ಮಣ ಶೃಣೋತಿ. ದೇವ್ರ ಕಣ್ಣಿಂದನೇ ನೋಡ್ತಾನೆ, ದೇವ್ರ ಕಿವಿಯಿಂದನೇ ಕೇಳ್ತಾನೆ. ಅವ್ರ ಪೆನ್ ಇರುತ್ತಾರೆ, ಉಪಯೋಗಿಸ್ತೀವಿ ಅಂತಾರಲ್ಲ ಹಾಗೆ. ಅವ್ರ ಪೆನ್ನು ಅವ್ರ ಮನೆಗೆ ಊಟ ತಟ್ಟೆ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ದೇವರೆಲ್ಲ ಕೊಟ್ಟುಬಿಡ್ತಾರೆ. ಇತಿ ಬ್ರಹ್ಮಣೈವ ಇದಂ ಸರ್ವಂ ಅನುಭವತಿ, ಎಲ್ಲವೂ ಪರಮಾತ್ಮನಿಂದನೇ ಅನುಭವಿಸ್ತಾನೆ ಅಂತ ಅವ್ರ ವಾದ. ಇತಿ ಮಾಧ್ಯಂದಿನಾಯನ ಶ್ರುತವು ಉಪನ್ಯಾಸ. ಮಾಧ್ಯಂದಿನ ಶ್ರುತಿನೇ ಹೇಳಿರೋದ್ರಿಂದ ಜೀವರಿಗೆ, ಮುಕ್ತ ಜೀವರಿಗೆ ದೇಹ ಇಲ್ಲದೆ ಹೋದರೂ ಕೂಡ ಭೋಗಕ್ಕೇನು ಅಡ್ಡಿ ಆತಂಕಗಳಿಲ್ಲ. ದೇವರನ್ನೇ ಉಪಯೋಗಿಸ್ಬಿಟ್ಟು ಮಾಡಿಬಿಡ್ತಾರೆ. ಆದತ್ತೆ ಹರಿಹಸ್ತೇನ, ಇನ್ನೂ ಕ್ಲಿಯರ್ ಮಾಡ್ತಾರೆ. ಕೈ ಇಲ್ಲ, ದೇವರ ಕೈಯಿಂದ ತಗೋತಾರೆ. ಹರಿದೃಷ್ಟೈವ ಪಶ್ಯತಿ, ನಮ್ಮ ಕನ್ನಡಕ ತಗೊಳ್ಳಿ ಅಂತ ಕೊಡ್ತಾರಲ್ಲ, ದೇವರು ತನ್ನ ಕಣ್ಣು ಕೊಟ್ಟು ತೋರಿಸ್ತಾನೆ. ಆಮೇಲೆ ಗಚ್ಚೇಚ್ಛ ಹರಿಪಾದೇನ, ದೇವರ ಪಾದದಿಂದನೇ ಓಡಾಡ್ತಾನೆ. ಮುಕ್ತಾಸ್ತಿ, ಚಿಕ್ಕ ಮಕ್ಕಳನ್ನ ಕಾಲ ಮೇಲೆ ನಿಲ್ಸ್ಕೊಂಡು ನಡ್ಸ್ಕೊಂಡು ಹೋಗ್ತಾರಲ್ಲ, ಹಾಗೆ ತಮ್ಮ ಕಾಲ ಮೇಲೆ ನಿಲ್ಸ್ಕೊಂಡ್ಬಿಟ್ಟು ನಡೆಯಕ್ಕೆ ಬರೋದಿಲ್ಲ, ಅದಕ್ಕೆ ನಡ್ಸ್ಕೊಂಡು ಹೋಗ್ತಾರೆ. ಆ ದೇವ್ರು ಮಾಡ್ತಾನೆ ಆ ರೀತಿ. ಪಶ್ಯತಿ ಗಚ್ಚೇತ್ಯ ಹರಿಪಾದೇನ. ಆಮೇಲೆ ಮುಕ್ತ ಶೇಷ ಸ್ಥಿತಿರ್ಭವೇತ್, ಮುಕ್ತ ಹೀಗಿರ್ತಾನೆ, ಶ್ರುತಿ ಬೇರೆ ಇದೆ. ಆ ಗಚ್ಚತಿ ಗಚ್ಛಾಮಿ ವಿಷ್ಣುಪಾದಾಭ್ಯಾಂ ವಿಷ್ಣು ದೃಶ್ಯಾಚ ದರ್ಶನಂ ಇತ್ಯಾದಿ ಪೂರ್ವಸ್ಮರಣಾತ್ ಮುಕ್ತಸ್ಯ ಏತದ್ ಭವಿಷ್ಯತಿ ಇತಿ ಬೃಹತ್ತಂತ್ರೋಕ್ತ ಯುಕ್ತೇಶ್ಚ. ಯುಕ್ತಿ ಬೇರೆ ಇದೆ. ಮತ್ತೆ ಶ್ರುತಿ ಸ್ಮೃತಿ ಸಂಯುಕ್ತಿಕವಾದ ಸ್ಮೃತಿ. ಏನದು? ಅನುಸಂಧಾನ ಮಾಡೋನು ಹಾಗೆ ಮಾಡ್ತಾನೆ. ಇದು ವಿಷ್ಣುಪಾದ, ಅದರಿಂದ ಓಡಾಡ್ತಾನೆ. ಇದು ವಿಷ್ಣು ದೃಷ್ಟಿ, ನೋಡ್ತೇನೆ. ಈ ವಿಷ್ಣು ಪ್ರತಿಯೊಂದು ಅನುಸಂಧಾನ ಮಾಡೋದರಿಂದ ಜೈಮಿನ್ಯಾಚಾರ್ಯ ಹೇಳಿದರು, ಅವನಿಗೆ ದೇಹ ಇಲ್ಲದೆ ಹೋದ್ರೆ ಯೋಚನೆ ಇಲ್ಲ, ಅವನಿಗೆ ದೇವರ ಕೈಕಾಲ ಉಪಯೋಗಿಸ್ಬಿಡ್ತಾರೆ, ಆದ್ದರಿಂದ ಯೋಚನೆ ಇಲ್ಲ. ಓಂ ಚಿತಿ ಮಾತ್ರೇಣ ತದಾತ್ಮಕತ್ವಾತ್ ಇತಿ ಔಡಲೋಮಿ. ಓಂ ಔಡಲೋಮಿ ಇನ್ನೊಬ್ಬ ಶಿಷ್ಯರು, ಪೌಲ ಔಡಲ, ಇವರೆಲ್ಲ ವ್ಯಾಸ ಪೂಜೆ ಮಾಡಬೇಕಾದ್ರೆ ಮಾಡ್ತಾರಲ್ಲ, ಹೇಳಬೇಕು. ಆವರಣ ಪೂಜೆ ದೇವರಿಗೆ ಹೇಗೆ ನಿತ್ಯ ಪೂಜೆಗೆ ಇರುತ್ತೋ, ವ್ಯಾಸ ಪೂಜೆಗೆ ಆವರಣ ಪೂಜೆ, ವೈಠ ಪೂಜೆ ಎಲ್ಲ ಇದೆ. ಇವರೆಲ್ಲ ಬರ್ತಾರೆ ಗುಂಪಿನೊಳಗೆ. ಓಂ ಚಿತಿ ಮಾತ್ರೇಣ ತದಾತ್ಮಕತ್ವಾದಿತ್ಯ ಔಡಲೋಮಿ. ಇಲ್ಲ, ದೇಹ ಇಲ್ಲ ಅಂತ ಯಾರು ಹೇಳಿದರು ನಿಮಗೆ? ಭಕ್ತರಿಗೆ ದೇಹ ಇದೆ, ಜಡದೇಹ ಇಲ್ಲವೇ ಹೊರತು ಚೇತನ ದೇಹ ಇದೆ. ಚಿತಿ ಮಾತ್ರ. ಚಿತಿ ಅಂದ್ರೇನು? ಜ್ಞಾನ. ಚಿತಿ ಸಂಜ್ಞಾನೇ, ಚೇತನ ಶಬ್ದ ಬಂದಿರೋದೇ ಹಾಗೆ. ಚಿತಿ ಮಾತ್ರೋ ದೇಹೋ ಭಕ್ತ ಮುಕ್ತಾನಾಂ ಪೃಥಗ್ ವಿದ್ಯತೆ ತೇನ ಪುಂಜತೆ. ದೇವರಿಗೆ ಮುಕ್ತರಿಗೂ ಪ್ರತ್ಯೇಕ ದೇಹ ಇರೋದರಿಂದ ಸ್ವರೂಪ ದೇಹ ಅಂತ ಅರ್ಥ. ಅವರಿಗೆ ಭೋಗ ಹೇಗೆ ಅಂತ ಕೇಳಕ್ಕೆ ಹೋಗಬೇಡ, ಇದ್ದೇ ಇದೆ ಅಂತ ಹೇಳಿಬಿಟ್ಟು. ಸರ್ವಮ್ಮ ಏತದ್ ಚೇತತ್ ಅಚಿತ್ ಪರಿತ್ಯಜ್ಯ. ಬಿಟ್ಟಿದ್ದು ಯಾವುದು ದೇಹ ಹೋಯಿತು, ಅದು ಯಾವುದೋ ಹೋಗಲಿಲ್ಲ. ಅಚಿತ್ ದೇಹ ಹೋಯಿತು, ಜಡದೇಹ ಹೋಯಿತೇ ಹೊರತು ಸ್ವರೂಪ ದೇಹ ಇದೆ. ಅದು ಚಿನ್ಮಾತ್ರ ಏವ ಏಷ ಭವತಿ, ಚಿನ್ಮಾತ್ರ ಏವ ಅವತಿಷ್ಠತೆ ತಾಮೇತಾಂ ಮುಕ್ತಿರಿತ್ಯಾಚಕ್ಷತೆ. ಅದಕ್ಕೆ ಮುಕ್ತಿ ಅಂತ ಕರೆಯೋದು. ಅನ್ವಾಂಟೆಡ್ 3 ದೇಹ ಹೋಯ್ತಲ್ಲ, ಅದಕ್ಕೆ ಮುಕ್ತಿ ಅಂತ ಕರೀತಾರೆ. ಇತಿ ಉದ್ದಾಲಕ ಶ್ರುತೇ ಚಿದಾತ್ಮಕತ್ವಾದಿತಿ ಔಡಲೋಮಿರ್ಮನ್ಯತೆ. ಹೀಗೆ ಔಡಲೋಮಿಗಳ ವಾದ ಹೀಗಿದೆ. ಅವ್ರು ಹೇಳಿದರು ದೇಹ ಇಲ್ಲ ಅಂತ ಒಪ್ಕೊಂಡ್ಬಿಟ್ಟು ಅವ್ರು ಮಾತಾಡಿದರು. ಇಲ್ಲ, ದೇಹನೇ ಇದೆಯಲ್ಲ, ಇಲ್ಲ ಅಂತ ಯಾರು ಹೇಳಿದರು ನಿಮಗೆ? ದೇಹ ಇಲ್ಲ ಅಂತ ಹೇಳ್ತಾರಲ್ಲ, ಬಾಹ್ಯ ದೇಹ ಇಲ್ಲ ಅಷ್ಟೇ ಹೊರತು ದೇಹ ಇದ್ದೇ ಇದೆಯಲ್ಲ ಅಂತ ಹೇಳಿದರು. ಈಗ ವೇದವ್ಯಾಸರು ಹೇಳ್ತಾರೆ. ಈಗ ಇವರಿಬ್ಬರು ಶಿಷ್ಯರು ಮಾತು ಹೇಳಿದ ಮೇಲೆ ನೀನು ಹೇಳಪ್ಪ ಅಂತ ಹೇಳ್ತಾರಲ್ಲ, ಹೇಳಿದ ಮೇಲೆ ಅವರು ಉತ್ತರ ಕೊಡ್ತಾರೆ. ಏನು
ಹೌದು, ಸ್ವರೂಪದೇ ಅಂದರೆ ಒನ್ ವಿತ್ ಎಮ್ ಅದು. ಜೀವನ ಅಂದರೆ ಒಂದೇನೆ. ಹಾಂ, ಏನೇ ಮತ್ತೆ ಯಾವುದೊಂದು ಮತ್ತೆ ಪ್ರಶ್ನೆ ಮಾಡ್ತಿದ್ದೀರಲ್ಲ ಈಗ, ಅದಕ್ಕೋಸ್ಕರನೇ ಜನ್ಮಾತ್ರ ದೇಹ ಇದೆ. ಉದಾಹರಣೆಗೆ ಸ್ಪೆಕ್ಸ್ ತೆಗೆದ, ಇದು ಚಿತ್ತಲ್ಲ, ಇದು ಚಿತ್ತೇ ಅಲ್ಲ, ಚಿತ್ ಕಣ್ಣಲ್ಲ, ಇದು ಜಡ ಕಣ್ಣು. ಇದಕ್ಕೆ ಹಾಕೊಂಡ್ರೆ ಹೆಲ್ಪ್ ಮಾಡ್ತಾ ಇದೆ. ಆದರೆ ಇದು ಚೇತನ, ಸ್ವಿಚ್ಚಲ್ಲಿ ನೋವಾಗುತ್ತೆ, ಗೊತ್ತಾಯ್ತಾ? ಅದು ಲೈಫ್ ಇದೆ. ಆ ಲೈಫ್ ಅಲ್ಲ, ಲೈಫೇ ಆಗಿರುತ್ತೆ. ಇಲ್ಲಿ ಜೀವ ಇದೆ ಅಷ್ಟೇ, ಬರೀ ಜೀವ ಇದೆ. ಬಟ್ ಜೀವನೇ ಆಗಿದೆ. ಜೀವನ ಎಲ್ಲ ತಂದೆ ಆದ ಶೇಪ್ ಇದೆ ಜೀವನಿಗೆ. ಪ್ರತಿಯೊಬ್ಬ ಜೀವನಿಗೂ ತಂದೆ. ಅದಕ್ಕೆ ಏನು ಮಾಡಿಬಿಟ್ರು ಅವರು, ಪರೀಕ್ಷೆ ಮಾಡೋಕ್ಕಾರೆ ನೋಡಿ. ಈಗ ಅತಿ ಚಿಕ್ಕ ಬೀಜದಲ್ಲೂ ಏನಿದೆ, ಮಹಾನ್ ಅಗ್ರೋಧ ತಿಷ್ಠತೆ ಅಂತ ಹೇಳಿಲ್ಲ. ಪ್ರತಿಯೊಬ್ಬ ಯುನಿಕ್ ಬಾಡಿ ಇದೆ ಪ್ರತಿಯೊಬ್ಬರಿಗೂ. ಹೊರಗಿನ ಬಾಡಿ ಇರೋದು ನಮ್ಗೆ ಹೇಗೆ ಗೊತ್ತಿದೆಯೋ, ಸ್ವರೂಪ ದೇಹ ಅಂತ ಒಂದು ಇದ್ದೇ ಇದೆ. ಇತಿ ಈ ವೇದವ್ಯಾಸರು ಎಲ್ಲ ಒಟ್ಟಿಗೆ ಹೇಳ್ತಾರೆ. ಏವಂ ಉಪನ್ಯಾಸಾತ್ ಪೂರ್ವಭಾವಾದ್ ಅವಿರೋಧಂ ಬಾದರಾಯಣ ಓಂ. ಅದಕ್ಕೆ ಉತ್ತರ ಸವಾ ಏಷಃ ತಸ್ಮಾತ್ ಮರ್ತ್ಯಾತ್ ವಿಮುಕ್ತಃ ಚಿನ್ಮಾತ್ರೀ ಭವತಿ ಯತ ತೇನೈವ ರೂಪೇಣ ಅಭಿಪಶ್ಯತಿ ಅಭಿಶೃಣೋತಿ ಅಭಿಮನುತೆ ಅಭಿವಿಜಾನಾತಿ ಇತಿ ತಾಮಾಹು ಮುಕ್ತಿ. ಅದಕ್ಕೆ ಹೇಳಿದರು, ಮುಕ್ತಿ ಶಬ್ದಕ್ಕೆ ದೇಹ ಹೋಗೋದು ಅಂತ ಅರ್ಥ ಅಲ್ಲ. ಆದ್ದರಿಂದ ಅವ್ರು ಹೇಳಿದ ಸರಿಯಾಗಿದೆ. ಸ್ವರೂಪ ದೇಹ ಬರೋದು, ಜ್ಞಾನಮಯ ದೇಹ ಬರೋದು ಅಂತ ಅರ್ಥ ಸರಿಯಾಗಿದೆ. ಇತಿ ಸೌಪರ್ಣ ಶ್ರುತೌ ಚಿನ್ಮಾತ್ರೇಣ ಉಪನ್ಯಾಸ ಜೈಮಿನ್ಯುಕ್ತ ಚ ಭಾವಾತ್ ಉಭಯತ್ರ ಅವಿರೋಧಂ ಬಾದರಾಯಣೋ ಮನ್ಯತೆ ನಾರಾಯಣಾಧ್ಯಾತ್ಮೇ ಚ. ಸೊ ಅವ್ರು ಹೇಳಿದ್ದು ಸರಿ, ಇವರು ಹೇಳಿದ್ದು ಸರಿ ಅಂತ ಹೇಳಿದರು. ಮರ್ತ್ಯಂ ಹಾಗಿದ್ರೆ ದೇವ್ರ ದೇಹ ಅದಕ್ಕೆ ಎರಡು ಅರ್ಥ. ದೇವರು ಅನುಗ್ರಹಿಸಿಕೊಟ್ಟಂತಹ ಸ್ವರೂಪ ದೇಹ ಅಂತ ಅರ್ಥ ಮಾಡಿಕೊಂಡ್ರೆ, ಸ್ವರೂಪದ ಕೈ ಸ್ವರೂಪದ ಕಾಲು ಅಂತ ತಿಳ್ಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ. ಇಬ್ಬರು ಕೂಡ ಹೇಳಿದ್ದು ಒಂದೇನೆ, ಹೇಳೋ ರೀತಿ ಬೇರೆಯಾಗಿದೆ ಹೊರತು ಏನಾಗಿಲ್ಲ, ವಿಷಯ ಒಂದೇ ಆಗಿದೆ. ವಿರೋಧ ಇಲ್ಲ, ಶಿಷ್ಯರ ಮಧ್ಯೆ ವಿರೋಧ ಇಲ್ಲ. ಇವರು ಏನು ಮಾಡ್ತಾರೆ, ಬರೋದು ವಿರೋಧ ಇತ್ತು, ವೇದವ್ಯಾಸರು ಸಮನ್ವಯ ಮಾಡಿದರು. ಅಂದರೆ ಖಂಡನೆ ಮಾಡಿಬಿಟ್ಟು ಬೇರೆ ಹೇಳಿದರು. ಇಲ್ಲ, ಯಾವ ಅವರಲ್ಲಿ ಸಮನ್ವಯ ಮಾಡಬೇಕು ಹೊರತು ಏನು ಮಾಡಿಕೊಂಡ್ರು, ಎರಡು ಬಂತೀಗ. ವಾಕ್ಯಗಳಲ್ಲಿ ಸಮನ್ವಯ ಹೇಗೆ ಮಾಡ್ತೀವೋ, ಜ್ಞಾನಿಗಳ ಮಾತಿನಲ್ಲೂ ಸಮನ್ವಯ ಮಾಡಬೇಕು. ಶಾಸ್ತ್ರವಾಕ್ಯಗಳಲ್ಲಿ ಸಮನ್ವಯ ಮಾಡೋ ಹಾಗೆ ಜ್ಞಾನಿಗಳ ಮಾತು ಜ್ಞಾನಿಗಳ ಮಾತಾದ್ದರಿಂದ ಅಲ್ಲಿ ವಿರೋಧ ಕಂಡ್ರೆ ಆದಷ್ಟು ಕೂಡ ಏನು ಮಾಡೋದು, ಫಸ್ಟ್ ನಾವೀಗ ಸಮನ್ವಯಕ್ಕೆ ಟ್ರೈ ಮಾಡಬೇಕು. ಅವರು ತಪ್ಪು ಹೇಳ್ತಾರೆ ಅಂತ ಹೇಳಕ್ಕೆ ಹೋಗಬಾರ್ದು. ಸಮನ್ವಯ ಮಾಡಲಿಕ್ಕೆ ಸಾಧ್ಯ ಹೋದಾಗ ಏನೋ ಹೇಳಿದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ, ಅಲ್ಲಿ ಏನೋ ಸ್ಪ್ಲಿಟ್ ಮಿಸ್ಟೇಕು ಇರ್ಬೋದು ಬಹುಶಃ, ಆ ಥರ ಯೋಚನೆ ಮಾಡಬೇಕು. ಅದು ಯಾವುದೂ ಇಲ್ಲದೆ ಅವರದ್ದೇ ಅಂತ ಕನ್ಫರ್ಮ್. ಯಾಕೆಂದ್ರೆ ನಮಗೆ ಸಿಗೋದಿಲ್ಲ, ಅವರು ಬರೋದು ಹ್ಯಾಂಡ್ ರೈಟಿಂಗ್ ಅಲ್ಲ, ಪ್ರಿಂಟಾಗಿ ಎಷ್ಟು ಜನ ಕೈವಾಡಾಗಿರುತ್ತೋ ಗೊತ್ತಿರೋದಿಲ್ಲ. ಆದ್ದರಿಂದ ಆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರೇ ಬರೆದಿದ್ದು ಅಂತ ಕನ್ಫರ್ಮ್ ಆಗಿಬಿಟ್ರೆ ಅವಾಗ ಏನು ಮಾಡಬೇಕು, ಪ್ರಮಾದ ಇತ್ಯಾದಿ ಇರಬಹುದು, ಯಾವುದೋ ಅಂಗಡಿ ಇಟ್ಕೊಂಡಿರ್ಬೋದು ಅಂತ ಹೇಳಬೇಕು, ನಿಂದೆ ಮಾಡ್ಲಿಕ್ಕೆ ಹೋಗಬಾರ್ದು. ಬಟ್ ಅತ್ಯಂತ ಸ್ಫುಟವಾದ ವಿರೋಧ ಇದ್ದರೆ ಅವಾಗ ಏನು ಹೇಳಬೇಕು ಅಂದರೆ, ಈ ಮಟ್ಟಿಗೆ ಅವರು ಜ್ಞಾನಿಗಳಲ್ಲ ಅಷ್ಟೇ, ಉಳಿದೆಲ್ಲ ಬೈಬಾರ್ದು. ಈ ಮಟ್ಟಿಗೆ ಅವರು ಜ್ಞಾನಿಗಳಲ್ಲ, ಆದ್ದರಿಂದ ಅವರು ಎಂದವರು ತಪ್ಪು ಹೇಳೋ ಸಂಭವ ಇರುತ್ತೆ. ಅದು ಮುಖ್ಯ ವಿಷಯದಲ್ಲಿ ತಪ್ಪಲ್ಲ, ಆದ್ದರಿಂದ ಇದು ಇಗ್ನೋರ್ ಮಾಡ್ಬೋದು. ಇಗ್ನೋರ್ ಮಾಡೋ ತಪ್ಪುಗಳು ಬೇರೆ, ಇಗ್ನೋರ್ ಮಾಡದೇ ಇರೋ ತಪ್ಪುಗಳು ಬೇರೆ. ಹೇಳಿಲ್ಲ, ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಆಗಿತ್ತು, ಇಗ್ನೋರ್ ಮಾಡ್ಬೋದು. ಈರುಳ್ಳಿ ಹಾಕಿ ಇಗ್ನೋರ್ ಮಾಡ್ತೀರಾ, ನಿಷಿದ್ಧ ಮಾಡಬಾರ್ದು. ಇವತ್ತು ಅದನ್ನು ಸಮನ್ವಯ ಮಾಡ್ಲಿಕ್ಕೆ ಹೋಗಬಾರ್ದು ಯಾವಾಗ ಕೂಡ. ಸಮನ್ವಯ ಅಂದರೆ ವಿಹಿತದ ಕರ್ಮಗಳ ಮಧ್ಯೆ ಸಮನ್ವಯ ಹೊರತು ನಿಷಿದ್ಧ ಕರ್ಮದ ಬಗ್ಗೆ ಸಮನ್ವಯ ಮಾಡಿದರೆ ಸಮನ್ವಯಕ್ಕೆ ಅರ್ಥನೇ ಇಲ್ಲ. ಹಾಗೆ ಧರ್ಮ ಹೇಳಬೇಕೆ ಅದಕ್ಕೆ. ಎಲ್ಲ ಕಡೆ ಹೊಂದಾಣಿಕೆ ಮಾಡೋ ಧರ್ಮಕ್ಕೆ ಅರ್ಥನೇ ಇಲ್ಲ. ಹೊಂದಾಣಿಕೆ ಮಾಡಬಹುದಾದ ವಿಹಿತ ಧರ್ಮಗಳಲ್ಲಿ ಆಗ್ಬೋದು ಅಷ್ಟೆ. ಇಷ್ಟಾದ ಮೇಲೆ ಇನ್ನೊಂದು ಹೇಳ್ತಾರೆ, ಮರ್ತ್ಯಂ ದೇಹಂ ಪರಿತ್ಯಜ್ಯ ಚಿತಿಮಾತ್ರಾತ್ಮದೇಹಿನಃ ಚಿತಿಮಾತ್ರೇಂದ್ರಿಯಾಶ್ಚೈವ ಪ್ರವಿಷ್ಟಾ ವಿಷ್ಣುಮವ್ಯಯಂ ತದಂಗಾನುಗೃಹೀತೈಶ್ಚ ಸ್ವಾಂಗೈರೇವ ಪ್ರವರ್ತನಂ ಕುರ್ವಂತಿ ಭುಂಜತೆ ಭೋಗಾನ್ ತದಂತರ್ಬಹಿರೇವ ವಾ ಯಥೇಷ್ಟಂ ಪರಿವರ್ತಂತೆ ತಸ್ಯೈವಾನುಗ್ರಹೇರಿತಾಃ ಇತಿ. ಎರಡಕ್ಕೂ ಒಟ್ಟಿಗೆ ಸಮನ್ವಯ. ಮುಕ್ತನಿಗೆ ದೇಹ ಇದೆ, ಸ್ವರೂಪ ದೇಹ ಇದೆ, ಜ್ಞಾನಮಯ ದೇಹ ಅದು. ಆದ್ದರಿಂದ ಇರ್ತಾನೆ, ಏನು ಸಮಸ್ಯೆ ಇಲ್ಲ ಅಂತ ಒಂದು. ಇನ್ನೊಂದು ದೇವ್ರ ಕೈ ದೇವ್ರ ಕಾಲು, ದೇವ್ರು ಕೊಟ್ಟ ಕೈ ದೇವ್ರು ಕೊಟ್ಟ ಕಾಲು ಅಂತ ಅರ್ಥನೇ ಹೊರತು ದೇವ್ರದೇ ಕೈ ಕಾಲು ಅಂತ ಏನು ಅರ್ಥ ಅಲ್ಲ. ಆದ್ದರಿಂದ ಅದು ಸರಿ ಹೋಯಿತು. ಇವು ಜೈಮಿನಿಯೂ ಸರಿಯಾಗಿ ಹೇಳಿದ್ದಾರೆ, ಅವಳು ಸರಿಯಾಗಿ ಹೇಳಿದ್ದಾರೆ. ಆದ್ದರಿಂದ ನಾವು ಸರಿಯಾಗಿ ತಿಳ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಹೌದು, ದೇಹ ಕೊಡಬೇಕಲ್ಲ. ತಂದೆ ಆಗಿದ್ದರೂ ಕೂಡ ಒಂದು ಹೇಳಿಬಿಟ್ಟಿದ್ದಾರೆ ಈಗಾಗಲೇ, ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನಸಂತಿ ಯದುಪೇಕ್ಷೆ. ದೇವರು ಅನುಗ್ರಹ ಇಲ್ಲದ ಹೋದರೆ ಸಾಧ್ಯ ಇಲ್ಲ. ಆದ್ದರಿಂದ ದೇವ್ರು ಕೊಟ್ಟಿದ್ದು ಅಂತ ಹೇಳಬೇಕಾದ್ರೆ ಏನು ದೋಷ ಇಲ್ಲೇ ಇಲ್ಲ. ಸರಿ, ಎಲ್ಲದೂ ದೇವ್ರದ್ದು ಅಂತ ಹೇಳಬೇಕಾದ್ರೆ ಅದನ್ನು ಹೇಳೋದೇನು ದೊಡ್ಡ ವಿಚಾರ ಅಲ್ಲ.
ತಿಳ್ಕೊಂಬಿಡಿ, ಉತ್ತರನೇ ಬಂತಲ್ಲ, ಏನು ಸಮಸ್ಯೆನೇ ಇಲ್ಲ. ಕೊಟ್ಟಿರ್ತಾರೆ. ಅಲ್ಲ 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 ಅಲ್ಲ, ಸ್ವರೂಪ ದೇಹ ಇದೆ, ದೇವ್ರು ಕೊಟ್ಟಿದ್ದು, ದೇವ್ರು ಕೊಟ್ಟ ದೇಹ ಇದೆ. ಎಷ್ಟೊತ್ತಿಗೆ ಅರಮನೆಗೆ ಹೋಗಿರ್ತಾರೆ, ಮಡಿನೂ ಅವರೇ ಕೊಡ್ತಾರೆ, ಎಲ್ಲ ಅವರೇ ಕೊಡ್ತಾರಪ್ಪ. ದೇವ್ರು ಹಂಗೆ ಮಾಡ್ತಾರ. ಆದ್ದರಿಂದ ನಮ್ಮ ಸ್ವರೂಪ ದೇಹನೇ ಅಲೋ ಮಾಡಿದರೆ ಸಾಕು, ನೀವು ಉಪಯೋಗಿಸ್ಬೋದು ಅಂದ್ಬಿಟ್ರೆ ಅನುಗ್ರಹ ಮಾಡಿದ್ರಲ್ಲ ಆಯ್ತು. ದೇವರು ನಿತ್ಯವನ್ನು ನಿಯಮನ ಮಾಡ್ತಾನೆ ಅಂತ ಹೇಳಿರೋದ್ರಿಂದ ಸ್ವರೂಪದ ನಿಯಮನ ಮಾಡ್ತಾನೆ, ಆದ್ದರಿಂದ ಏನು ದೋಷ ಇಲ್ಲ ಅದರ. ಹೌದು, ಸ್ವರೂಪ ದೇಹ ಜನ್ಮಾತ್ರ ದೇಹನೇ ಆನಂದಮಯ. ಇನ್ನು ಮಾತ್ರ ಅಂತ ಹೇಳಿದ್ರೆ ಆನಂದಮಯ, ಜ್ಞಾನ ಒಂದೇ ಇರುತ್ತಲ್ಲ, ಆನಂದ ಎಲ್ಲ ಗುಣಗಳು ಇರುತ್ತಲ್ಲ. ಚಿತ್ತ ಎಂಬುದು ಉಪಲಕ್ಷಣ ಅಷ್ಟೇ. ಜಡ ವ್ಯಾವೃತ್ತಿ ಅರ್ಥವಾಯ್ತು ಚಿತ್ತ ಅಂತ ಹೇಳಿದ್ದೆ ಹೊರತು ಅವನು ಎಲ್ಲ ದೇವಿ ಏನೇನಿರಬೇಕು ಅವಿಷ್ಟು ಅವನು ಪಾಟ್ ಅನ್ವಿತ್ತಲ್ಲ. ಛೇ 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 ಛೇ, ಎಲ್ಲ ಮುಕ್ತರದು ಚಿಂತೆಯ, ಎಲ್ಲ ಮುಕ್ತರದು ಕೂಡ, ಎಲ್ಲ ಮುಕ್ತರದು ಕೂಡ. ಅಲ್ಲಿ ಬಡಿ ಪಂಕ್ತಿ ಬೈಲಿ ಪಂಕ್ತಿ ಇಲ್ಲ ಅದ್ರಲ್ಲಿ, ಎಲ್ಲರೂ ಬಡಿದೆ. ಹಾಂ ಹೌದು. ಬೇರೆಯವರು ಯಾರು ಮುಕ್ತರೋದ್ರೆ ಯಾರು ಮುಕ್ತರು ಬಿಟ್ಟು ಯಾರಿದ್ದಾರೆ ವೈಕುಂಠದಲ್ಲಿ? ನಾವು ವೈಕುಂಠದಲ್ಲಿ ಎಲ್ಲಿದ್ದೀವಿ ಈಗ? ವೈಕುಂಠಕ್ಕೆ ಹೋದ್ಮೇಲೆ ಮುಕ್ತರಾಗೋದು. ಮುಕ್ತರಾದ ಮೇಲೆ ಎಲ್ಲರೂ ಸ್ವರೂಪ ದೇಹ ಒಂದೇ ಇರೋದು, ಎಲ್ಲ ಮುಕ್ತರಿಗೂ ಈಕ್ವಲ್. ಒಂದು ವಿಶೇಷ ಇದೆ, ಮುಂದೆ ಹೇಳ್ತಾರೆ. ಒಂದು ವಿಶೇಷ ಏನಪ್ಪ ಅಂದರೆ, ಆ ಮಾತು ಸರಿ, ದೇವ್ರ ಕೈ ದೇವ್ರ ಕಾಲ ಬೋದು ಸರಿಯೇ. ಸಾಯುಜ್ಯ ಮುಕ್ತಿ ಇದ್ದವ್ರಿಗೆ ಹೇಳಿ, ಉಳಿದವರಿಗೆಲ್ಲ ಸಾಯುಜ್ಯ ಮುಕ್ತಿ ಇದ್ದವರಿಗೆ. ರುಜುಗಳಿಗೆ ಸರ್ವಾಂಗ ಸಾಯುಜ್ಯವಾದರೆ ಅವರಿಗೆ ಅಪ್ಲಿಕಬಲ್, ಉಳಿದವರಿಗೆಲ್ಲ ಅಲ್ಲ. ಅದು ಬೇರೆ ಇದೆ. ಭಕ್ತಿಯ 4 ಭಾಗ ಇದೆಯಲ್ಲ, ಆ ಭಾಗ ಒಪ್ಪು. ಬಟ್ ಎಲ್ಲರದ್ದು ಸ್ವರೂಪನೇ, ಅದರಲ್ಲಿ ಚೇಂಜ್ ಇಲ್ಲ. ಎಲ್ಲವೂ ಜ್ಞಾನಾನಂದಾತ್ಮಕನೇ, ಬೇರೆ ಇಲ್ಲೇ ಇಲ್ಲ. ಪ್ರಾಕೃತ ಕಾಂಟ್ಯಾಕ್ಟ್ ಟಚ್ಚೇ ಇಲ್ಲ ಅದರೊಳಗೆ, ಗೊತ್ತಾಯ್ತಾ? ಅದು ಸರಿಯಾದ. ಓಂ ಸಂಕಲ್ಪಾದೇವ ಇದಿಷ್ಟು ಬೋಧೋಯ್ತು. ಈಗ ಭೋಗ ಇದೆ ಅಂತ ಪ್ರೂವ್ ಮಾಡಿದ್ಮೇಲೆ ಏನು ಭೋಗ ಇದೆ ಮುಂದಿನ ಪ್ರಶ್ನೆ. ಏನು ಭೋಗ ಇದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಷ್ಟು ದಿವಸ ಕಾಯ್ಬೇಕು, ಆರ್ಡರ್ ಕೊಟ್ಟ ಮೇಲೆ ಅದೆಲ್ಲ ಹೇಳ್ತಾರೆ. ಏನು ಯೋಚನೆ ಮಾಡಬೇಡಿ, ಇಮ್ಮೆಟ್ ಸಿಗುತ್ತೆ. ಸಂಕಲ್ಪಾದೇವಚ ತಚ್ಛ್ರುತೇ ಓಂ. ಅದಿಷ್ಟು ಕೂಡ ನಾಳೆ. ಹಾಂ ಅಲ್ಲ, ಇದು ನೋಡಿ ಮಧ್ವೀಜ ಮಾಡಿರೋದು, ಇದು ಮಧ್ವೀಜ ನೋಡಿಕೊಂಡು ರೋಜ್ ಹತ್ರ ಬರೋದಿಲ್ವಲ್ಲ.